ವೀಕ್ಷಕರೇ, ಈ ವಿಡಿಯೋದಲ್ಲಿ ನವಿಲು ಮತ್ತು ಕಾಡಿನ ಪಕ್ಷಿಗಳ ಒಂದು ಸುಂದರವಾದ ಕಥೆಯೊಂದಿಗೆ ಕೆಲವು ಮಹತ್ವದ ವಿಷಯಗಳು, ಈ ವಾಸ್ತವಿಕ ಬದುಕಿನ ಕೆಲವು ಆಧ್ಯಾತ್ಮಿಕ ಆಲೋಚನೆಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಒಂದು ಹಚ್ಚ ಹಸಿರಿನಿಂದ ಕೂಡಿದ ಒಂದು ಸುಂದರವಾದ ಕಾಡಿನಲ್ಲಿ ಒಂದು ನವಿಲು ವಾಸವಿತ್ತು. ಆ ನವಿಲು ಅದರ ಗರೆಗಳು ಅಗಲಿಸಿ, ಅದರ ಪಂಖಗಳು ಅಗಲಿಸಿ ಕುಣಿಯುತ್ತಿದ್ದರೆ ಇಡೀ ಆ ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ನಿಂತುಕೊಂಡು ನೋಡುತ್ತಿದ್ದವು. ಆದರೂ ಸಹ ಆ ನವಿಲು ತನ್ನ ಜೀವನದಲ್ಲಿ ಎಂದೂ ಸಂತೋಷದಿಂದ ಇರುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ದಿನ ಆಕಾಶದಲ್ಲಿ ಹಾರುತ್ತಿರುವ ಒಂದು ಗಿಳಿಯನ್ನು ನೋಡಿ ಮನಸ್ಸಿನಲ್ಲೇ ವಿಚಾರ ಮಾಡಿತ್ತು. ನೋಡಿ, ಆ ಗಿಳಿಯ ಜೀವನ ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ನೆಮ್ಮದಿಯಿಂದ ಇದೆ. ಅದರ ಇಷ್ಟದಂತೆ ಬದುಕುತ್ತದೆ, ಅದರ ಇಷ್ಟದಂತೆ ನಡೆದುಕೊಳ್ಳುತ್ತದೆ, ಅದರ ಇಷ್ಟದಂತೆ ಹಣ್ಣುಗಳು ತಿನ್ನುತ್ತದೆ. ಇದು ಆಕಾಶದಲ್ಲಿ ಹಾರುತ್ತದೆ, ತುಂಬ ಸಂತೋಷದಿಂದ ಎಂಜಾಯ್ದಿಂದ ಇರುತ್ತದೆ ಎಂದು ಯೋಚನೆ ಮಾಡಿತ್ತು. ನನ್ನ ಜೀವನವು ಕೇವಲ ಈ ಭೂಮಿಯ ಮೇಲೆ ಇದ್ದುಕೊಂಡು ಕೇವಲ ಕುಣಿಯುವುದು ಅಷ್ಟೇ ಆಯಿತು. ಇಲ್ಲಿರುವವರು ಆಕಾಶದಲ್ಲಿ ಹಾರುತ್ತಿರುವ ಹಕ್ಕಿಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ನನ್ನ ಬಗ್ಗೆ ಯಾರೂ ವರ್ಣನೆ ಮಾಡಲ್ಲ. ನಾನು ಯಾವ ಕೆಲಸಕ್ಕೆ ಬರಲ್ಲ, ಅಂದರೆ ಕಣ್ಣಿಗೆ ಕಾಣಿಸುವ ವಸ್ತು ಇದ್ದೇನೆ ಅಷ್ಟೇ. ಬರ್ತಾ ಬರ್ತಾ ನಿಧಾನವಾಗಿ ಆ ನವಿಲು ಕುಣಿಯುವುದನ್ನೇ ನಿಲ್ಲಿಸಿತು. ಅದು ಸ್ವಂತ ತನ್ನಷ್ಟಕ್ಕೆ ತಾನು ನೋಡಿಕೊಂಡು ಸುಮ್ಮನೆ ಯೋಚಿಸುತ್ತಾ ಕುಳಿತುಕೊಂಡಿತ್ತು. ಒಂದು ದಿನ ಆ ಕಾಡಿನಲ್ಲಿ ಒಂದು ಉತ್ಸವ ನಡೀತಾ ಇತ್ತು. ಅದರಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಅವರವರ ಪ್ರದರ್ಶನವನ್ನು, ಅವರವರ ಕಲೆಯನ್ನು ತೋರಿಸಿದವು. ಗಿಳಿಯು ತನ್ನ ಕಲೆಯನ್ನು, ಹಣ್ಣುಗಳನ್ನು ಹೇಗೆ ತಿನ್ನುವುದನ್ನು ತೋರಿಸಿತ್ತು. ಜಿಂಕೆಯು ತಾನು ಹಾರುವುದನ್ನು ತೋರಿಸಿತ್ತು. ಮತ್ತೆ ಎಲ್ಲರೂ ಒಂದೊಂದು ಕಲೆ ತೋರಿಸಿದವು. ಆದರೆ ನವಿಲು ಮಾತ್ರ ಒಂದು ಮೂಲೆಯಲ್ಲಿ ತನ್ನಷ್ಟಕ್ಕೆ ತಾನು ಸುಮ್ಮನೆ ಕುಳಿತುಕೊಂಡಿತ್ತು. ಆ ಗುಂಪಿನಲ್ಲಿ ಒಂದು ಚಿಕ್ಕದಾದ ಅಳಿಲು ಆ ನವಿಲಿನ ಹತ್ತಿರ ಹೋಗಿ ಹೇಳಿತು, ನೋಡು ನವಿಲಣ್ಣ, ನೀನು ಸಹ ಕುಣಿ, ಈ ಜಾತ್ರೆ ಉತ್ಸವ ಇನ್ನೂ ತುಂಬ ಸುಂದರವಾಗಿ ಚೆನ್ನಾಗಿ ಕಾಣುತ್ತದೆ ಎಂದು ನವಿಲಿಗೆ ಆ ಅಳಿಲು ಹೇಳುತ್ತದೆ. ಆಗ ನವಿಲು ತಲೆ ಕೆಳಗೆ ಹಾಕಿಕೊಂಡು ಹೇಳಿತು, ಇಲ್ಲಿ ಪ್ರತಿಯೊಬ್ಬರೂ ಅವರವರ ಕಲೆ ತೋರಿಸುತ್ತಾರೆ, ಆದರೆ ನಾನು ಮಾತ್ರ ಕೇವಲ ಕುಣಿದವನ್ನು ಮಾತ್ರ ತಿಳ್ಕೊಂಡಿದ್ದೇನೆ, ಅದು ಕೂಡ ಈ ಭೂಮಿ ಮೇಲೆ ಮಾತ್ರ ಅಂದು ಹೇಳಿತು. ಆವಾಗ ಅಳಿಲು ಹೇಳಿತ್ತು, ನೋಡು ನವಿಲಣ್ಣ, ಇದರಲ್ಲಿ ಏನು ದೊಡ್ಡ ಮಾತಿದೆ ಅಂತ ಹೇಳಿ ಆ ನವಿಲಿಗೆ ಒಂದು ನೀರಿನ ಹೊಂಡದ ಹತ್ತಿರ ಕರೆದುಕೊಂಡು ಹೋಯಿತು. ಅಲ್ಲಿ ಆ ನವಿಲು ಆ ನೀರಿನಲ್ಲಿ ತನ್ನ ಸುಂದರವಾದ ಪಂಖಗಳು, ರೆಕ್ಕೆಗಳು, ಗರಿಗಳು, ತನ್ನ ಸುಂದರವಾದ ದೇಹವನ್ನು ನೋಡಿತ್ತು. ಮತ್ತು ಅದರ ಸುಂದರವಾದ ಶರೀರ ನೋಡಿ ಅದಕ್ಕೆ ತುಂಬ ಸಂತೋಷ ಆಯಿತು, ಸಂತೋಷಪಟ್ಟಿತ್ತು. ಆವಾಗ ನವಿಲು ಸಂತೋಷದಿಂದ ಕುಣಿಯಲು ಪ್ರಾರಂಭಿಸಿತು. ಆ ಹೊತ್ತಿನಲ್ಲಿ, ಆ ಸಮಯದಲ್ಲಿ ವಾತಾವರಣ ಚೆನ್ನಾಗಿ ಕಾಣಿಸಿತು. ಮಳೆ ನೀರು ಬರಲು ಪ್ರಾರಂಭವಾಯಿತು. ಆವಾಗ 4 ಕಡೆಯಿಂದ ಎಲ್ಲ ಪ್ರಾಣಿ ಪಕ್ಷಿಗಳು ನವಿಲನ್ನು ಕುಣಿತ ನೋಡಲು ಬಂದೇ ಬಿಟ್ಟವು. ಆ ನವಿಲು ಕುಣಿತಿರುವ ದೃಶ್ಯದ ಫೋಟೋಗಳನ್ನು ತೆಗೆಯಲು ಪ್ರಾರಂಭಿಸಿದವು. ಆದರೆ ಅದರ ಹಾರುವ ಬಗ್ಗೆ ಯಾರೂ ಯೋಚಿಸುತ್ತಿರಲಿಲ್ಲ. ಕೇವಲ ಅದು ಕುಣಿಯುತ್ತಿರುವುದನ್ನೇ ನೋಡುತ್ತಿದ್ದವು. ಆಗ ನವಿಲು ತುಂಬ ಸಂತೋಷಪಟ್ಟಿತು. ಮತ್ತೆ ಯೋಚಿಸಲು ಪ್ರಾರಂಭ ಮಾಡಿತು, ನಾನು ಇತರರೊಂದಿಗೆ, ಎಲ್ಲರೊಂದಿಗೆ ಹೋಲಿಕೆ ಮಾಡಿಕೊಂಡು ಬಹಳಷ್ಟು ತಪ್ಪು ಮಾಡಿದೆ, ಬಹಳಷ್ಟು ದುಃಖಪಟ್ಟೆ. ಆದರೂ ನನ್ನಲ್ಲಿ ನಿಜವಾಗಿಯೂ ತುಂಬ ಸೌಂದರ್ಯ ಇದೆ, ಅದಕ್ಕಾಗಿ ಜನರು ನನ್ನನ್ನು ತುಂಬ ಇಷ್ಟಪಡುತ್ತಾರೆ. ಈ ನೀತಿ ಕಥೆಯಿಂದ
ತಿಳಿದುಕೊಳ್ಳುವುದೇನೆಂದರೆ, ಇಲ್ಲಿ ಯಾರೇ ಆಗಲಿ ಬೇರೆಯವರೊಂದಿಗೆ ಹೋಲಿಕೆ ಮೌಲ್ಯೀಕರಣ ಮಾಡಿಕೊಳ್ಳಬಾರದು. ಇಲ್ಲಿಯ ಭಗವಂತನು ಪ್ರತಿಯೊಬ್ಬರ ಹತ್ತಿರ ಒಂದೊಂದು ಕಲೆ ಕೊಟ್ಟೆ ಈ ಭೂಮಿಗೆ ಕಳಿಸಿಕೊಡ್ತಾನೆ. ಪ್ರತಿಯೊಬ್ಬರ ಹತ್ತಿರ ಅವ್ರದ್ದೇ ಆದ ಕಲೆ, ಅವ್ರದ್ದೇ ಆದ ಸೌಂದರ್ಯ ಇರುತ್ತದೆ. ಯಾರು ಹಾರಿಕೊಂಡು ಮಿನುಗುತ್ತಾರೆ, ಯಾರು ಕುಣಿದುಕೊಂಡು ಮಿನುಗುತ್ತಾರೆ. ಅದಕ್ಕಾಗಿ ಕಲೆಯನ್ನು ಸೌಂದರ್ಯದ ಬಗ್ಗೆ ಯಾವತ್ತೂ ಹೋಲಿಕೆ ಮಾಡಿಕೊಳ್ಳಬಾರದು. ಹೋಲಿಕೆ ಇದು ನಮಗೆ ಬಹಳ ತೊಂದರೆ ಮಾಡ್ತದೆ. ನಾವಿರುವ ಈ ಸಮಾಜದಲ್ಲಿ ಯಾರು ನಂಬಿಕೆಯಿಂದ, ನಿಯತ್ತಿನಿಂದ, ವಿಶ್ವಾಸದಿಂದ ಸರಿಯಾಗಿ ಇರುವ ವ್ಯಕ್ತಿಗೆ ಯಾವತ್ತೂ ಬೆಲೆ ಕೊಡಲ್ಲ. ಇಂಥ ಜನರಿಗೆ ಯಾರು ಮೋಸ ವಂಚನೆ ಮಾಡುತ್ತಾರೋ ಅವರ ಜೀವನದಲ್ಲಿ ಯಾವತ್ತೂ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಒಂದು ವೇಳೆ ನಾವು ಮೋಸ ಮಾಡಿ ಗೆದ್ದಿದ್ದೇವೆ ಅಂತ ಮನದಲ್ಲಿ ಸಂತೋಷ ಪಡುತ್ತಾರೋ ಅಂಥವರು ಅವರ ಜೀವನದಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯವೇ ಇಲ್ಲ. ಆದರೆ ಆ ಮೇಲಿರೋ ದೇವರು ಎಲ್ಲವನ್ನೂ ನೋಡುತ್ತಿರ್ತಾನೆ. ಆ ದೇವರು ಇಲ್ಲಿ ಫಲಿತಾಂಶ ಕೊಡೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು, ಆದರೆ ಯಾವತ್ತೂ ಕತ್ತಲು ಮಾಡುವುದಿಲ್ಲ. ಯಾರು ಇನ್ನೊಬ್ಬರ ಸಂತೋಷ ನೆಮ್ಮದಿ ಕಸಿದುಕೊಂಡು ಜೀವನ ಹಾಳು ಮಾಡಿ ಅವನವನ ಜೀವನದಲ್ಲಿ ನೆಮ್ಮದಿಯಿಂದ ಸಂತೋಷದಿಂದ ಇರಲು ಸಾಧ್ಯವೇ ಇಲ್ಲ. ನೋಡಲು ಮೇಲಿಂದ ನಗುತ್ತಾ ಇರ್ಬೋದು ಅಷ್ಟೇ, ಆದರೆ ಒಳಗಿನಿಂದ ದುಃಖದಿಂದ ಇರುತ್ತಾನೆ. ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಇರುತ್ತದೆ, ಆದರೆ ಶಾಂತಿ, ನೆಮ್ಮದಿ ಇರುವುದಿಲ್ಲ. ಇದು ಸತ್ಯ ಮಾತು. ನಮ್ಮ ಜೀವನದಲ್ಲಿ ಯಾವತ್ತೂ ಸಂಪತ್ತಿನ ಮೇಲಾಗಲಿ, ಆಸ್ತಿಯ ಮೇಲಾಗಲಿ, ಅಧಿಕಾರ ಮೇಲಾಗಲಿ ಅಹಂಕಾರ ಮಾಡಬಾರ್ದು. ಏಕೆಂದರೆ ಈ ಹಣವು ಯಾವತ್ತೂ ನೆಮ್ಮದಿಯಿಂದ ಇರಲು ಬಿಡಲ್ಲ, ನೆಮ್ಮದಿ ಹಾಳು ಮಾಡಿಬಿಡುತ್ತದೆ. ಇವತ್ತು ನಿಮ್ಮ ಜೇಬಿನಲ್ಲಿ ಇದ್ದ 500 ರೂಪಾಯಿ ನೋಟು ನಾಳೆ ಅದೇ ನೋಟು ಬೇರೊಬ್ಬರ ಜೇಬಿನಲ್ಲಿ ಹೋಗುತ್ತದೆ. ಇವತ್ತು ಆ ಆಸ್ತಿಯ ಮೇಲೆ ನಿಮ್ಮ ಹೆಸರು ಇರ್ಬೋದು, ನಾಳೆ ಅದೇ ಆಸ್ತಿ ಮೇಲೆ ಬೇರೊಬ್ಬರ ಹೆಸರು ಬರ್ತದೆ. ಇವತ್ತು ದೊಡ್ಡದಾದ ಅಧಿಕಾರದಲ್ಲಿ ಇದ್ದು ದೊಡ್ಡದಾದ ಕುರ್ಚಿ ಮೇಲೆ ಕುಳಿತುಕೊಂಡಿದ್ದೀರಿ, ನಾಳೆ ಅದೇ ದೊಡ್ಡ ಕುರ್ಚಿಯ ಮೇಲೆ ಬೇರೊಬ್ಬರು ಬಂದು ಕುಳಿತುಕೊಳ್ಳಬಹುದು. ಸಂಪತ್ತು ಮತ್ತು ಆಸ್ತಿ ಇವು ಕೇವಲ ಕೆಲವು ದಿನಗಳ ನೆಂಟರು, ಮೆಹಮಾನ್ ಇದ್ದಂತೆ. ಆದ್ದರಿಂದ ಇವುಗಳ ಮೇಲೆ ಯಾವತ್ತೂ ಅಹಂಕಾರ ಮಾಡಬಾರ್ದು. ಇವು ಯಾವತ್ತೂ ಶಾಶ್ವತ ಇರುವುದಿಲ್ಲ. ಅಧಿಕಾರದಲ್ಲಿ ಇರುವವರಿಗೆ ಮಾತ್ರ ಅಷ್ಟೇ ಅಧಿಕಾರ ಮುಗಿತಾ ಯಾವ ಸಾಮಾನ್ಯ ಪ್ರಜೆಯಂತೆ ಬದುಕಬೇಕಾಗುತ್ತದೆ. ಯಾರೂ ಬೆಲೆ ಕೊಡಲ್ಲ. ಅದಕ್ಕಾಗಿ ಅಧಿಕಾರದಲ್ಲಿ ಅಹಂಕಾರ ಪಡಬಾರ್ದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.